ಶ್ರೀ ಗಣೇಶನ ಭಕ್ತಿ ಕತೆ. ಪ್ರಾಚೀನ ಕಾಲದಲ್ಲಿ ವಿಜಯನಗರ ರಾಜ್ಯದ ಸೀಮೆಯಲ್ಲಿ ಗೋವಿಂದ ಎಂಬ ಒಬ್ಬ ಆಳುಕಾಳಗನಿದ್ದ. ಅವನು ಪ್ರಬಲ ಭಕ್ತನಾಗಿದ್ದು ಪ್ರತಿದಿನವೂ ಗಣೇಶನನ್ನು ಪೂಜಿಸುವನು. ಅವನ ಮನಸ್ಸಿನಲ್ಲಿ ಗಣೇಶನ ಭಕ್ತಿಯೇ ಜೀವಬಾಳಿತ್ತು. ಒಮ್ಮೆ ರಾಜನ ಆಜ್ಞೆಯಂತೆ ಅವನು ದುರ್ಗಾ ಹಬ್ಬದ ಸಂದರ್ಭದಲ್ಲಿ ವಿದೇಶಕ್ಕೆ ತೆರಳಬೇಕಾಯಿತು. ಆದರೆ ಮನೆ ಬಿಟ್ಟು ಹೋಗುವ ಮುನ್ನ ಅವನು ಗಣಪತಿಯ ಪೂಜೆ ಮಾಡಬೇಕೆಂದು ನಿರ್ಧರಿಸಿದ. ಆದರೆ ಈಗ ಹೋಗುವುದಾದರೆ ಪೂಜೆಗೆ ಸಮಯವಿರುವುದಿಲ್ಲ. ಆತ ಮನಕಲಕಿನಿಂದಲೇ ಪ್ರಯಾಣಕ್ಕೆ ಸಿದ್ಧನಾದನು. ಆದರೆ ಅವನ ಭಕ್ತಿ ನಿಜವಾಗಿಯೂ ಶುದ್ಧವಾಗಿದ್ದರಿಂದ ಗಣಪತಿ ತನ್ನ ಭಕ್ತನ ಸಂಕಟವನ್ನು ಅರ್ಥಮಾಡಿಕೊಂಡನು. ಗೋವಿಂದನು ಪ್ರವಾಸಕ್ಕೆ ಹೋದ ದಿನ ಅವನ ಮನೆಯಲ್ಲಿಯೇ ಗಣಪತಿಯ ಶಿಲಾಮೂರ್ತಿ ತನ್ನನ್ನು ತಾನೇ ಆರಾಧನೆ ಮಾಡಿಕೊಂಡಿತು. ನಿತ್ಯವಿಲ್ಲದೆ ಗಣಪತಿಯ ಪೂಜೆ ಮಾಡುವ ಗೋವಿಂದನ ಪತ್ನಿ ಆ ದಿನವೂ ಪೂಜೆ ಮಾಡುವ ಅಗತ್ಯವಿಲ್ಲ ಎಂಬುದನ್ನು ಕಂಡು ವಿಸ್ಮಿತಳಾದಳು. ಆಕೆ ಇದನ್ನು ರಾಜನ ಮುಂದೆ ವಿವರಿಸಿದಾಗ ರಾಜನಿಗೆ ನಂಬಿಕೆ ಬಾರದಿತ್ತು. ಹೀಗಾಗಿ ಒಂದು ದಿನ ರಾಜನೇ ಸ್ವತಃ ಗೋವಿಂದನ ಮನೆಯನ್ನು ನೋಡಲು ಹೋದ. ರಾಜನು ನೋಡಿದ ದೃಶ್ಯ ಅದ್ಭುತವಾಗಿತ್ತು. ಗಣಪತಿ ಸ್ವತಃ ನೈವೇದ್ಯ ಸ್ವೀಕರಿಸುತ್ತಿದ್ದನು. ಈ ಅದ್ಭುತದ ಕಂಡು ರಾಜನು ಕೂಡ ಆ ಭಕ್ತನ ಭಕ್ತಿ ಶಕ್ತಿ ಅರಿತು ಅವನಿಗೆ ಬಹುಮಾನ ನೀಡಿ ಗೌರವಿಸಿದನು. ಈ ಕಥೆಯಿಂದ ನಮಗೆ ಒಂದು ಪಾಠ ಸಿಗುತ್ತದೆ. ಯಾರು ಶ್ರದ್ಧಾ ಮತ್ತು ಭಕ್ತಿಯಿಂದ ಗಣೇಶನನ್ನು ಪೂಜಿಸುತ್ತಾರೋ ಅವರ ಜೀವನದಲ್ಲಿ ಸ್ವತಃ ಗಣಪತಿಯ ಅನುಗ್ರಹ ದೊರಕುತ್ತದೆ. ಭಕ್ತನ ಮನಸ್ಸಿನ